ಹಲೋ ಸ್ನೇಹಿತರೆ, ಹುಷಾರಿಲ್ಲದಿರೋ ಕಾರಣದಿಂದ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಿಮಗೆ ಬೇಜಾರಾಗಿದೆ ಅಂತ ಗೊತ್ತಾಗ್ತಿದೆ ನನಗೆ. ಬನ್ನಿ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಈ ಕಡೆಯಿಂದ ಕಲ್ಯಾಣ್ ಮದುವೆಗೆ ಮೆಹಂದಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಇನ್ನು ಮನೆ ಮಂದಿಯವರೆಲ್ಲರೂ ಸೇರಿ ಖುಷಿಯಾಗಿ ಆಚರಣೆ ಮಾಡಬೇಕು ಅಂತ ಅಪರ್ಣ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಆಗ ಅವ್ರ ಯಜಮಾನ್ರಿಗೆ ಕಾಲ್ ಮಾಡಿ ಕರೆಸಿ, ಏನ್ರಿ ಇಲ್ಲೆಲ್ಲ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡ್ತಿದ್ರೆ ನೀವೇನು ಸಪ್ರೇಟ್ ಆಗೋಗಿ ಕೂತಿದ್ದೀರಾ ಅಂತ ಅಪರ್ಣ ಕೇಳ್ತಾ ಇರ್ತಾಳೆ. ಈಗ ಇಲ್ಲಿ ನಾವು ಬಂದು ಏನು ಮಾಡೋಂಥದ್ದಿದೆ? ಅಲ್ಲ, ಹುಡುಗನೇ ಹುಡುಗಿಗೆ ಮೆಹಂದಿ ಹಾಕ್ಬೇಕಂತೆ, ಆ ಆಚರಣೆನ ನೀವೆಲ್ಲರೂ ಪಾಲಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಹೌದಾ, ಅಷ್ಟೇ ತಾನೇ, ಬಿಡು ಹಾಕ್ತೀವಿ ಅಂತ ಅವರೆಲ್ಲರೂ ಮಾತಾಡ್ತಾ ಇರ್ತಾರೆ. ಇನ್ನೀ ಕಡೆ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಸಹ ಬರ್ತಾರೆ. ನೋಡಿ ಮನೆ ಮಂದಿಯವರೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ರಾಜ್ಗೆ ಮತ್ತೆ ವಿಕ್ಕಿಗೆ ಆ ವಿಚಾರ ಕೇಳ್ಕೊಂಡು, ಏನು ಇವರಿಗೆ ನಾವು ಮೆಹಂದಿ ಹಾಕ್ಬೇಕಾ? ಯಾವುದೇ ಕಾರಣಕ್ಕೂ ನಾವು ಮೆಹಂದಿ ಹಾಕ್ಬಾರ್ದು ಅಂತ ಈ ಕಡೆ ಅವ್ರ ಜೋಡಿನೂ ಮತ್ತೆ ವಿಕ್ಕಿ ಅವ್ರ ಜೋಡಿನೂ ತುಂಬ ಏನಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕಲ್ಲ ಅಂತ ಅಲ್ಲಿಂದ ಇಬ್ರು ಎಸ್ಕೇಪ್ ಆಗಿಬಿಡ್ತಾರೆ. ಆಗ ಕಾವ್ಯ ಮತ್ತೆ ಪದ್ದು ಇಬ್ರು ಸೇರಿ ಒಂದು ಯೋಚನೆ ಮಾಡ್ತಾರೆ. ಕಾವ್ಯ, ಎಲ್ಲಿ ಇವರು ನಮಗೆ ಮೆಹಂದಿ ಹಾಕ್ಬೇಕಾಗುತ್ತೆ ಅಂತ ಇಬ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಏನಾದರೂ ಮಾಡಿ ನಾವು ಅವ್ರನ್ನ ವಾಪಸ್ ಕರೆಸಿ ಮೆಹಂದಿ ಹಾಕಿಸ್ಕೋಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿ, ನನ್ನ ಗಂಡನ್ನ ನೀನೋ ಕರಿಯಪ್ಪದ್ದು, ನಿನ್ನ ಗಂಡನ್ನ ನಾನು ಕರಿತೀನಿ ಅಂತ ಅವರಿಬ್ರು ಒಪ್ಪಂದ ಮಾಡ್ಕೊಂಡು ಹೊರಟಿರ್ತಾರೆ. ಇನ್ನೀ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಸೇರಿ ಮೆಹಂದಿ ಶಾಸ್ತ್ರನ ಸ್ಟಾರ್ಟ್ ಮಾಡಿ ಮೆಹಂದಿ ಬಿಡಿಸ್ತಾ ಇರ್ತಾನೆ ಕಲ್ಯಾಣಿನ ಅನಾಮಿಕಾಗೆ. ಆಗ ಅಪ್ಪನ ಸುತ್ತಮುತ್ತ ನೋಡಿ, ಅಯ್ಯೋ ಅಪ್ಪು ಬಂದೇ ಇಲ್ವಲ್ಲ ಅಂತ ಅಪ್ಪುಗೆ ಕಾಲ್ ಮಾಡ್ತಾನೆ ಕಲ್ಯಾಣ್. ಎಲ್ಲಿದ್ಯಾ ಅಪ್ಪು, ಎಲ್ಲಿದ್ಯಾ ಬ್ರೋ, ಬೇಗ ಬಾ, ಇಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇದೆ, ನೀನು ಇಲ್ಲದೆ ಇದ್ರೆ ಹೇಗೆ, ನೀನೀಗ ನನ್ನ ಜೊತೇಲಿ ಇರ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಇಲ್ಲ, ನನಗೆ ಸ್ವಲ್ಪ ತಲೆನೋವಿದೆ, ನಾನು ಮಲ್ಕೊಂಡಿದ್ದೀನಿ ಅಂದ್ರು, ನಾನು ಹೇಳ್ದಷ್ಟು ಮಾಡು, ಸುಮ್ಮನೆ ಎದ್ಬಾ ಅಂತ ಹೇಳಿ, ಸರಿ ಬರ್ತಿದ್ದೀನಿ ತಗೋ ಅಂತ ಬರ್ತಾ ಇದ್ದೀನಿ ಅಂತ ಅಪ್ಪನೂ ಸಹ ಹೇಳ್ತಾಳೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊ ಬಂದ್ಬಿಟ್ನಪ್ಪ, ಯಾರು ಬಂದು ಕರೆದ್ರು ಹೋಗ್ಬಾರ್ದು ಅಂತ ರಾಜಿನ ಅಲ್ಲೇ ಆ ಗಿಡ ಅಕ್ಕಪಕ್ಕ ಇರೋ ಗಿಡನ ಕಿತ್ತಿ ಮಾತಾಡ್ಕೊಳ್ತಾ ಇರೋದನ್ನ ಪದ್ದು ಕೇಳಿಸ್ಕೊಂತಾಳೆ. ಆಗ ಅವನ್ ಅನ್ಕೊಂತಾನೆ, ಹೋ ಕಾವ್ಯ ನೋಡು ಎಷ್ಟು ಪ್ಲಾನ್ ಮಾಡಿ ಅವಳನ್ನ ಕಳ್ಸಿದಾಳೆ ಅಂತ ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರೋ ಕಾಲ್ ಜೊತೆ ಮಾತಾಡೋ ಥರ, ಬಾವಾ ಅವರೇ ನೀವು ಯಾರ ಜೊತೆನೋ ಮಾತಾಡ್ತಿರೋ ಹಾಗಿದೆ, ಸರಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ರು. ನೋಡಿದ್ರೆ ಅಟ್ ಎ ಟೈಮ್ಗೆ ಅವ್ನು ಮಾತಾಡ್ತಿರೋ ನಾಟಕ ಗೊತ್ತಾಗಿ ಬೈ ಮಿಸ್ಟೇಕಾಗಿ ಕಾಲ್ ಬರುತ್ತೆ. ಏನು ಬಾವಾ ಅವರೇ, ಅವಾಗಿಂದ ನೀವು ಫೋನ್ ಮಾತಾಡ್ತಿದ್ದೀರಾ ಅಂದ್ಕೊಂಡ್ರೆ, ಓ ಈಗ ಬರ್ತಿದೆ ಫೋನು ಅಂತ ಫೋನ್ ಇಟ್ಕೊಂಡು ತೋರಿಸ್ತಾ ಇರ್ತಾಳೆ. ಹಾಗಲ್ಲ, ನಾನು ಏನೋ ಟೆನ್ಷನಲ್ಲಿ ಕಟ್ಟಾಗಿ ಮತ್ತೆ ಬೈ ಮಿಸ್ಟೇಕಾಗಿ ಬಂದಿದೆ ಅಂತ ಅವ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಸರಿ, ಈ ವಿಚಾರನ ಬಿಟ್ಟಾಕಿ ನಮ್ಮ ಕಾವ್ಯಂಗೆ ನೀವು ಮೆಹಂದಿ ಹಾಕ್ಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಪದ್ದು. ಈ ಕಡೆ ನೋಡಿದ್ರೆ ವಿಕ್ಕಿನೂ ಸಹ ಎಲ್ಲಿ ಕಾವ್ಯ ಬಂದು ವಿಚಾರ ನೋಡಿ ಅಲ್ಲಿ ಗೊತ್ತಿರೋ ಅಕ್ಕಪಕ್ಕ ಜನ ಮಾತಾಡ್ತಾ ಇರ್ತಾನೆ. ನಿಮಗೆ ಡಿಸೈನರ್ ಆಗಿ ನಮ್ಮ ಹತ್ರ ಆಫರ್ ಇದೆ, ಬಂದು ನೀವು ಜಾಯ್ನ್ ಆಗ್ಬೋದು ಅಂತ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಕಾವ್ಯನ ನೋಡ್ತಾನೆ. ಹೇಳಿ ಕಾವ್ಯ ಅವರೇ, ಏನು ಇಲ್ಲಿ ಬಂದಿದ್ದೀರಾ ಅಂತ ಹೇಳಬೇಕಾದ್ರೆ, ನೀವು ಸ್ಟ್ರೈಟ್ ಇದ್ದೀರಲ್ಲ, ನನಗೆ ಗೊತ್ತಾಗುತ್ತೆ ಬಿಡಿ ನಿಮ್ಮ ಪರ್ಸ್ನಾಲಿಟಿ. ಸರಿ, ಈಗ ಬನ್ನಿ ಪದ್ದುಗೆ ನೀವು ಮೆಹಂದಿ ಹಾಕ್ಬೇಕು ಅಂತ ಕಾವ್ಯ ವಿಕ್ಕಿನೂ ಸಹ ಪಟ್ಟಿಡ್ದಿರಂಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಎಲ್ಲ ಅವ್ರವ್ರ ಜೋಡಿಗಳಿನ ಮೆಹಂದಿ ಶಾಸ್ತ್ರನ ಸ್ಟಾರ್ಟ್ ಮಾಡ್ಕೊಂಡು ಮೆಹಂದಿ ಹಾಕ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಅಜ್ಜಿ ತಾತ ಹತ್ರ ಹೋಗಿ ನಿಂತ್ಕೊಂಡಿರ್ತಾಳೆ. ಅಪ್ಪು ತುಂಬಾ ಬೇಜಾರಾಗಿ ಹಾಗೆ ನಿಂತಿರ್ತಾಳೆ. ಈ ವಿಕ್ಕಿ ಮತ್ತೆ ಅಪ್ಪು ಇಬ್ರು ಬರ್ತಾರೆ, ವಿಕ್ಕಿ ಮತ್ತೆ ರಾಜ್ ಇಬ್ರು ಬರ್ತಾರೆ. ಅವ್ರವ್ರ ಹೆಂಡತಿಗೆ ಮೆಹಂದಿ ಹಾಕ್ಬೇಕು ಅಂತ, ಈ ಜನ್ಮದಲ್ಲಿ ನಾವು ನಿಮಗೆ ಮೆಹಂದಿ ಹಾಕಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ, ಇವಾಗ ನೀವು ಹೇಗೆ ಹಾಕೋಲ್ಲ ನಾವು ನೋಡೇ ಬಿಡ್ತೀವಿ ಅಂತ ಅವರಿಬ್ರು ಅಜ್ಜಿ ಇವರು ಮೆಹಂದಿ ಹಾಕಲ್ವಂತೆ ಅಂತ ಹೇಳ್ತಾ ಇರ್ತಾರೆ. ಪದ್ದು ಮತ್ತೆ ಕಾವ್ಯ, ಯಾಕೆ ಹಾಕೋದಿಲ್ಲ, ನಮ್ಮ ಮೊಮ್ಮಕ್ಕಳು ಇಬ್ರು ಹಾಕೇ ಹಾಕ್ತಾರೆ, ನೀವೇನು ವರಿ ಮಾಡ್ಕೋಬೇಡಿ, ಹೋಗಿ ಕುತ್ಕೊಳ್ಳಿ ಅಂತ ಕಳಿಸ್ತಾರೆ. ಇಲ್ಲಿ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಪ್ಲಾನ್ ಮಾಡ್ಕೋತಾ ಇರ್ತಾರೆ ಆ ಅರುಣ್ನ ಹೇಗ್ ಕರೆಯೋದು ಅಂತ. ಆಗ ಮುರುಳಿನೂ ಸಹ ಬರ್ತಾನೆ. ಏನು ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಈಗ ನಾನು ಹೋಗಿ ಏನ್ ಮಾಡ್ಬೇಕು ಹೇಳಿ ಅಂತ ಕೇಳ್ತಾ ಇರ್ತಾನೆ. ನೀವೇನು ಮಾಡೋ ಅಂತ ಅವಶ್ಯಕತೆ ಇಲ್ಲ,
ಈಗ ಅವನು ಬರ್ತಾ ಇದ್ದಾನೆ, ನೀವು ಸುಮ್ಮನೆ ನೋಡ್ತಾ ಹಾಗೆ ನಿಂತೀರಿ ಅಂತ ಹೇಳ್ತಾ ಇರ್ತಾನೆ ರಾಹುಲ್. ಆಗ ಬೇಗ ಇಮಿಡಿಯೇಟ್ಲಿ ಕಾಲ್ ಮಾಡು ರಾಹುಲ್, ಅವನಿಗೆ ಬೇಗ ಬರೋದಿಕ್ಕೆ ಹೇಳು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ಅದ್ರ ತಕ್ಕನಂಗೆ ರಾಹುಲ್ ಇನ್ನ ಅರುಣ್ಗೆ ಕಾಲ್ ಮಾಡಿ ಇನ್ನ ಬರೋದಿಕ್ಕೆ ಹೇಳ್ತಾನೆ. ಸರಿ ಈಗ ಬನ್ನಿ, ಅಲ್ಲಿ ಎಲ್ಲರೂ ಇರ್ತಾರಲ್ವಾ, ಅವ್ರ ಮುಂದೆ ಇವ್ರಿಗೆ ಬ್ಲೇಮ್ ಆಗೋದನ್ನ ನಾವು ನೋಡಬೇಕು ಅಂತ ಇವ್ನ ಎಲ್ಲರೂ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಪದ್ದು ಮತ್ತೆ ಕಾವ್ಯ ಇಬ್ರು ಇನ್ನ ಮೆಹಂದಿ ಕೈಗಿಟ್ಟಿ ಮೆಹಂದಿ ಬಿಡಿಸಿ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅವ್ರು ಹಾಕ್ದಿರ ಹಾಗೆ ಇದ್ದಾಗ ಅಜ್ಜಿ ನೋಡಿ ಅಜ್ಜಿ, ಇವ್ರು ಎಷ್ಟು ಹೇಳಿದ್ರು ಹಾಕ್ತಾನೆ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಯಾಕೆ ಮೊಮ್ಮಕ್ಳ್ರೆ ಹಾಕ್ರಿ, ನಿಮ್ಮ ಹೆಂಡ್ತೀರ ಅಲ್ವಾ, ಚೆನ್ನಾಗಿರೋ ಡಿಸೈನ್ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಸರಿ ಅಜ್ಜಿ ಹಾಕ್ತೀನಿ ಅಂತ ಇನ್ನ ಎಲ್ಲರೂ ತುಂಬಾ ಖುಷಿಯಾಗಿ ಆಗ್ತಾ ಇರ್ತಾರೆ. ಈ ಕಡೆ ವಿಕ್ಕಿ ಮತ್ತೆ ಪದ್ದು, ಕಾವ್ಯ ಮತ್ತೆ ರಾಜ್, ರಾಹುಲ್ ಮತ್ತೆ ಸ್ವಪ್ನ ಎಲ್ಲ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ತುಂಬಾ ಖುಷಿಯಾಗಿ ಮೆಹಂದಿ ಹಾಕ್ತಾ ಇರ್ತಾರೆ. ಆಗ ಮುರುಳಿ, ನೀವಿಬ್ರು ಎಷ್ಟು ದಿವಸ ಖುಷಿಯಾಗಿರ್ತೀರಾ, ಇವತ್ತೊಂದ್ ದಿವಸ ಅಲ್ವಾ, ನಾಳೆಯಿಂದ ನೀವು ಹೇಗಾದ್ರೂ ದೂರ ಆಗ್ಲೇಬೇಕು ಅಂತ ಸಹ ಅನ್ಕೋತಾ ಇರ್ತಾನೆ. ವಿಕ್ಕಿನ ಮತ್ತೆ ಪದ್ದುನ ನೋಡಿ ಈ ಕಡೆ ನೋಡಿದ್ರೆ ರಾಹುಲ್, ಇವತ್ತೊಂದ್ ದಿವಸ ಖುಷಿಯಾಗಿರ್ತೀಯ ಸ್ವಪ್ನ ನೀನು, ಇನ್ನೇನು ಅರುಣ್ ಬರ್ತಾ ಇದ್ದಾನೆ, ನಿನ್ ಪಿಕ್ಚರ್ ಬಿಡಿಸ್ತೀವಿ ಅಂತ ಅವಳು ಮತ್ತೆ ಕಲ್ಯಾಣ್ ಇಬ್ರು, ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸಹ ಅನ್ಕೊಂತಾ ಇರ್ತಾರೆ. ಇನ್ನೀ ಕಡೆ ಅಪ್ಪು ಸುಮ್ನೆ ಹಾಗೆ ನಿಂತಿರೋದನ್ನ ನೋಡಿ, ಅಪ್ಪು ಎಂತ ಕಲ್ ನಿಂತಿದ್ಯಾ, ಬಾ ಇಲ್ಲಿ ಮೆಹಂದಿ ಹಾಕಿಸ್ಕೊ ಅಂತ ಕರೀತಾ ಇರ್ತಾನೆ ಕಲ್ಯಾಣ್. ನನಗ್ ಬೇಡ ಅಂತ ಅವಳು ಹೇಳಿದ್ರು ನಾನು ಹೇಳ್ತಾ ಇದ್ದೀನಲ್ವಾ, ನಿನಗೆ ನಾನು ಚೆನ್ನಾಗಿರೋ ಡಿಸೈನ್ ಹಾಕ್ತೀನಿ, ಅನಾಮಿಕಾನೇ ನಿನ್ ಡಿಸೈನ್ನ ನೋಡಿ ಸ್ಟನ್ ಆಗ್ಬೇಕು ಅಂತ ಹೇಳಿ ಅಪ್ಪುಗೆ ಮೆಹಂದಿ ಹಾಕ್ತಾ ಇರ್ತಾನೆ. ನೀನ್ ಯಾವಾಗೂ ತುಂಬಾ ಖುಷಿಯಾಗಿದ್ರೇನೆ ನನಗೆ ನೋಡಕ್ಕಾಗೋದು, ನೀನ್ ಈ ತರ ಮೂಡಿಯಾಗಿರ್ಬೇಡ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣಿನ ಬ್ರೋಗೆ. ಆಗ ಈ ಕಡೆ ನೋಡಿದ್ರೆ ಇನ್ನ ಎಲ್ಲರೂ ಸಂಭ್ರಮದಿಂದ ಇರ್ತಾರೆ. ಆಗ ಅನಾಮಿಕಾಗೆ ತುಂಬಾ ಬೇಜಾರಾಗಿ ಅಪ್ಪುಗೆ ಮೆಹಂದಿ ಹಾಕ್ತಿದ್ದಾನಲ್ಲ ಅಂತ ಎದ್ದಿ ಹೊಂಟೋಗ್ಬಿಡ್ತಾಳೆ. ಇನ್ನೀ ಕಡೆ ಸಡನ್ ಆಗಿ ಅರುಣ್ ಎಂಟ್ರಿ ಕೊಟ್ಟೆ ಬಿಡ್ತಾನೆ. ಅದನ್ನ ಸ್ವಪ್ನ ನೋಡಿ ತುಂಬಾ ಶಾಕ್ ಆಗಿರ್ತಾಳೆ. ಆಗ ಅವಳು ಸನ್ನೆ ಮಾಡ್ತಾ ಇರ್ತಾಳೆ ಪದ್ದುಗೆ. ಆ ಪದ್ದುನು ನೋಡಿ ಕಾವ್ಯನ್ಗೆ ಹೇಗಾದ್ರೂ ಮಾಡಿ ಸನ್ನೆನ ತಿಳಿಸ್ಬೇಕು ಅಂತ ತಿಳಿಸ್ತಾ ಇರ್ತಾರೆ. ಆಯ್ತಾ ರೀ, ಸಾಕು ಬಿಡ್ರಿ ನೀವು ಮೆಹಂದಿ ಹಾಕಿದ್ದು ಅಂತ ಅವರೆಲ್ಲರೂ ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ. ಈಗ ತಾನೇ ತುಂಬಾ ಖುಷಿಯಾಗಿ ಹಾಕಿಸ್ಕೊಳ್ತೀನಿ ಅಂತಿದ್ರಿ, ಅಷ್ಟ್ ಬೇಗ ಏನು ಆಗೋಯ್ತಾ ಅಂತ ಕೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಏನು ಇಲ್ಲ ರೀ, ಚೆನ್ನಾಗಿದೆ ಬಿಡಿ ನಿಮ್ ಮೆಹಂದಿ ಅಂತ ಇನ್ನ ಅಲ್ಲಿಂದ 3 ಜನನು ಇನ್ನ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಅರುಣ್ನ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರ್ತಾನೆ. ಏನು, ನೀನೊಂದು ಆಫ್ಟರ್ ಆಲ್ ಒಂದು ಬೆಂಕಿಪಟ್ನ ಕೇಳಿದ್ಕೆ ಕೊಟ್ಟಿಲ್ಲ ಅಲ್ವಾ ನೀನು, ನಿನ್ಗೆ ಇದೇ ತರಾನೇ ಗತಿ ಆಗ್ಬೇಕು ಅಂತ ಅವನಿಗೆ ಹಿಂದೆ ಮುಂದೆ ನೋಡ್ದಿರ ಹೊಡಿತಾ ಇರ್ತಾನೆ. ಅಲ್ಲ ರೀ, ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಯಾಕೆ ನೀವು ನನಗೆ ಹೀಗೆ ಹೊಡಿತಾ ಇದ್ದೀರಾ ಅಂತ ಆ ಪರಪುರುಷನ ಜೊತೆ ಮಾತಾಡ್ತಾ ಇರ್ತಾನೆ ಅರುಣ್. ಆಗ ನಿನಗೆ ಆಫ್ಟರ್ ಆಲ್ ಒಂದು ಬೆಂಕಿಪಟ್ನ ಕೇಳ್ದೆ, ಬೆಂಕಿಪಟ್ನ ಕೊಡ್ದಿರಾ, ಇಲ್ಲ ಹೋಗು ಅಂದ್ಬಿಡ್ತೀಯ, ಏನ್ ಮನುಷ್ಯತ್ವನೋ ನಿಂದು ಅಂತ ಅವರಿಬ್ರು ಇನ್ನ ಜಗಳ ಆಡ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಮತ್ತೆ ಪದ್ದು ಸ್ವಪ್ನ 3 ಜನನು ಸಹ ಇನ್ನ ಅರುಣ್ನ ಆ ಕಡೆ ಈ ಕಡೆ ಹಲ್ಗಾಡ್ದೇರಂಗೆ ಬಂದಿ ಮಾಡಿರ್ತಾರೆ. ನೋಡಿದ್ರೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಏನು ಈ ಹುಡ್ಗನ್ನ ಇಷ್ಟು 3 ಜನ ಈಗಿಟ್ಕೊಂಡಿದಾರಲ್ಲ ಅಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ. ಹಲೋ ಮೇಡಮ್ಸ್, ಏಂತಕ್ ನೀವು ಅವನ್ನ ಆ ಥರ ಇಟ್ಕೊಂಡಿದ್ದೀರಾ ಅಂತ ಅವ್ನು ಕೇಳ್ತಾ ಇದ್ರು. ಅವ್ರು ಏನೂ ಮಾತಾಡ್ದಿರಾ ಅರುಣ್ನ ಇನ್ನ ಬಿಡ್ದಿರಾ ಹಾಗೆ ಬಂಧಿಸ್ತಾ ಇರ್ತಾರೆ. ಈಗ ಪದ್ದು ಮತ್ತೆ ಕಾವ್ಯ ಇಬ್ರು ಸೇರಿ ಅರುಣ್ನ ಹಿಡ್ದಿರೋ ವಿಚಾರ ಮನೆ ಮಂದಿಯವ್ರಿಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಹೇಗಾದ್ರೂ ಮಾಡಿ ಸ್ವಪ್ನ ವಿಚಾರನ ತಿಳಿಸ್ಬೇಕು ಅನ್ಕೊಂತಿದ್ದಾರೆ. ಅವ್ರ ಪ್ಲಾನ್ಗೆ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಸೇರಿ ಆ ಪ್ಲಾನ್ಗೆ ಭಂಗ ಮಾಡ್ತಾರ. ಈ ಕಡೆ ನೋಡಿದ್ರೆ ಅನಾಮಿಕಾಗೆ ತುಂಬಾ ಡೌಟ್ ಬರ್ತಾ ಇದೆ ಅಪ್ಪು ಮೇಲೆ. ಅವಳು ಯೋಚನೆ ಮಾಡ್ದಂಗೆ ಅಪ್ಪು ಕಲ್ಯಾಣ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಚಾರ ಅವಳಿಗೆ ತಿಳಿಯುತ್ತಾ. ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.